ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಬಗ್ಗೆ ಯಾಕೆ ಮೌನವಾಗಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ನಿಮ್ಮ ಬಗ್ಗೆ ಅವರು ಯಾಕೆ ಮೌನವಾಗಿದ್ದಾರೆ ಹಾಗೆ ಕೇಳೋಣ. ಇಲ್ಲೊಂದು ಫರ್ಗಿವ್ನೆಸ್ ಬರ್ತಾ ಇದೆ, ಮತ್ತೊಂದು ಲೆಟ್ ಗೋ. ಬಾಟಮ್ನಲ್ಲಿ ಏನಿದೆ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ, ಏನು ಬರಬಹುದು. ನಿಮ್ಮಿಬ್ಬರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅವ್ರು ಯಾಕೆ ಮೌನವಾಗಿದ್ದಾರೆ. ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಐ ಫೀಲ್ ಯು ಡೋಂಟ್ ನೀಡ್ ಮೀ ಎನಿ ಮೋರ್ ಹಾಗೆ ಬರ್ತಾ ಇದೆ ಇಲ್ಲಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ. ನಿಮ್ಮ ಬಗ್ಗೆ ಮೌನವಾಗಿದ್ದಾರೆ ಸರಿ, ಆದರೆ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದಿದೆ. ಇಲ್ಲಿ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಬೆಳೆದಿದೆ, ಏನೋ ಮಾತುಕತೆಗಳಾಗಿದೆ ಅನ್ನಿಸ್ತಾ ಇದೆ. ಫರ್ಗಿವ್ನೆಸ್ ಕೇಳ್ತಾ ಇದ್ದಾರೆ, ಹಾಗೆ ಲೆಟ್ ಗೋ. ಅಥವಾ ಅವರಿಂದ ನೀವು ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಕಮಿಟ್ಮೆಂಟ್ ಇರಬಹುದು, ಅಕ್ಸೆಪ್ಟೆನ್ಸ್ ಇರಬಹುದು. ಅವ್ರ ಮನಸ್ಸಲ್ಲಿ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ಸರಿಯಾದ ಪಾರ್ಟ್ನರ್ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಅವ್ರು ನಿಮಗೆ ಪ್ರಪೋಸ್ ಮಾಡಿರಬಹುದು, ಆದರೆ ಯಾವುದೇ ನಿರ್ಧಾರ ತಗೊಳ್ಳೋಕೆ ಒಂದು ಸರಿಯಾದ ಸಮಯ ಅಂತ ಇರುತ್ತೆ. ಇಲ್ಲ, ಅವ್ರಿಗೇನೋ ನೆಗೆಟಿವ್ ಫೀಲಿಂಗ್ಸ್ ಇದೆ, ಯಾಕೋ ಎಲ್ಲ ಮುಂದೆ ಹೋಗ್ತಾ ಇದೆ, ನಿಮ್ಮ ಕಡೆಯಿಂದ ಯಾವುದೇ ಒಂದು ಉತ್ತರ ಸಿಗ್ತಾ ಇಲ್ಲ ಅನ್ನೋದಿದೆ. ಹಾಗಾಗಿ ಇವರು ಮೌನವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಫೀಲ್ ಯು ಡೋಂಟ್ ನೀಡ್ ಮೀ, ಆ ಒಂದು ಎನರ್ಜಿ ಇದೆ. ಅದರಿಂದ ಸ್ವಲ್ಪ ಕಾಲ ಮೌನವಾಗಿದ್ದಾರೆ ಹಾಗೂ ಇರಬಹುದು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಒಂದೊಂದ್ಸರಿ ಎಲ್ಲ ನಾವು ಅನ್ಕೊಂಡಂಗೆ ಆಗಲ್ಲ. ಇಲ್ಲಿ ಏನ್ ಬರುತ್ತೆ ನೋಡೋಣ, ಏನಿದೆ ನಿಮ್ಮಿಬ್ಬರ ಮಧ್ಯೆ, ಏನ್ ನಡೀತಾ ಇದೆ. ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಇದೆ. ನೀವಿಬ್ರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಅಥವಾ ಯಾವುದೋ ಮೀಟಿಂಗಲ್ಲೋ ಹೇಗೋ ಭೇಟಿ ಆಗಿದ್ದೀರಾ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೊಂದು 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್, 6 ಆಫ್ ಕಪ್ಸ್, 8 ಆಫ್ ಕಪ್ಸ್. ಬಾಟಮ್ನಲ್ಲಿ 5 ಆಫ್ ವ್ಯಾಂಡ್ಸ್ ಇದೆ. ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದೆ, ಮಾತುಕತೆಗಳಾಗಿದೆ. ಅದರಿಂದ ಇಬ್ರು ದೂರ ಆಗಿದ್ದೀರಾ. ಅವ್ರ ಮನಸ್ಸು ನಿಮ್ಮನ್ನ ನೆನಪಿಸ್ಕೊತಾ ಇದೆ. ಅಲ್ಲೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಆಗಿರೋದೆಲ್ಲ ಮರ್ತ್ಬಿಡು ಆ ಥರನೂ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಏನೋ ಪಾಸಿಟಿವ್ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ಒಬ್ರೊಬ್ರ ಜೀವನದಲ್ಲಿ ಪ್ರೀತಿ ಪ್ರೇಮ ಮುಂದುವರಿದೆ, ಅಲ್ಲೇ ನಿಂತು ಬಿಡುತ್ತೆ. ಅಂದ್ರೆ ಇಬ್ರಲ್ಲೂ ಆತ್ಮೀಯತೆ ಬೆಳೆದಿರುತ್ತೆ. ಒಬ್ರನ್ನ ಒಬ್ರು ಮರೆಯೋಕೆ ಕಷ್ಟ ಆಗುತ್ತೆ. ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು, ಬಾಳ ಸಂಗತಿಗಳಾಗಬೇಕು ಹಾಗೆ ಅನ್ಕೊಂಡಾಗ ಯಾರೋ ಒಬ್ರು ಹಿಂದೆ ಸರಿತಾರೆ, ಅಥವಾ ಏನೋ ಆನ್ಸರ್ ಕೊಡಲ್ಲ. ಅಲ್ಲೊಂದು ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಶುರುವಿನಲ್ಲಿ ಎಲ್ರಿಗೂ ತಮ್ಮ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ನಂಬಿಕೆ ವಿಶ್ವಾಸ ಇರುತ್ತೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ, ಇನ್ನೇನು ಯಾವುದೋ ನಿರ್ಧಾರಗಳನ್ನ ತಗೋಬೇಕು ಅನ್ನೋ ಸಮಯಕ್ಕೆ ಯಾರೋ ಒಬ್ರು ಹಿಂದೆ ಸರಿತಾರೆ. ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ, ನೀವು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀರಾ, ಅವ್ರು ನಿಮ್ಮ ಇನ್ಸ್ಪಿರೇಷನ್ ಆಗಿದ್ರು. ಇದಕ್ಕೆ ನಿಮ್ಮ ಎನರ್ಜಿ ಏನಿದೆ ನೋಡೋಣ. ಇಲ್ಲೊಂದು 7 ಆಫ್ ಕಾಯಿನ್ಸ್ ಬರ್ತಾ ಇದೆ, ಮತ್ತೊಂದು ದಿ ಸನ್ ಕಾರ್ಡ್ ಬರ್ತಾ ಇದೆ. ಹಾಗೆ 6 ಆಫ್ ಕಪ್ಸ್ ಇದೆ, ಮತ್ತೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಜಡ್ಜ್ಮೆಂಟ್. ಬಾಟಮ್ನಲ್ಲಿ ಏನಿದೆ, 2 ಆಫ್ ಕಾಯಿನ್ಸ್. ನೀವು ಅವರನ್ನ ಇಷ್ಟಪಟ್ಟಿದ್ದೀರಾ, ನಿಮ್ಮ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ ಹೇಳಿದೆ. ನೀವು ಯಾರನ್ನಾದ್ರೂ ತುಂಬಾ ಇಷ್ಟಪಟ್ಟಾಗ ಅವ್ರು ನಿಮ್ಮ ಶಕ್ತಿಯ ಒಂದು ಭಾಗ ಆಗಿರ್ತಾರೆ.
ಇಲ್ಲೊಂದು ಇನ್ಸ್ಪಿರೇಷನ್ ಇರುತ್ತೆ, ಉತ್ಸಾಹ ಇರುತ್ತೆ, ಜೀವನ ಏನೋ ಸುಂದರ ಅಂತ ಅನಿಸುತ್ತೆ. ಈ ಎನರ್ಜಿ ನೋಡಿದಾಗ ಇಲ್ಲಿ ಬರೀ ಫ್ರೆಂಡ್ಶಿಪ್ ಅಲ್ಲ, ಇನ್ನೂ ಹೆಚ್ಚಿನದೇನೋ ನಿರೀಕ್ಷೆ ಮಾಡಿದಾಗ ಇಲ್ಲಿ ಯಾರೋ ಒಬ್ರು ಮೌನವಾಗಿದ್ದಾರೆ ಅನ್ನೋದು ಬರ್ತಾ ಇದೆ. ಟೈಮ್ ತಗೊಂಡಿರಬಹುದು ಅಥವಾ ಕನ್ಫ್ಯೂಷನ್ ಇರಬಹುದು. ನೀವು ಅವರನ್ನ ತುಂಬಾ ಇಷ್ಟಪಟ್ಟಿದ್ದೀರಾ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ, ಪ್ರೇಯರ್ಸ್ ಇದೆ, ಹಾಗೆ ಜಡ್ಜ್ಮೆಂಟ್ ಇದೆ. ಜೀವನದ ನಿರ್ಧಾರಗಳನ್ನ ತಗೊಳ್ಳೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲರದನ್ನೂ ಒಪ್ಪಿಗೆ ಬೇಕಾಗಿರುತ್ತೆ. ಕನ್ಫ್ಯೂಷನ್ಸ್ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ನಿಮ್ಮಲ್ಲಿ. ಈ ಒಂದು ಫ್ರೆಂಡ್ಶಿಪ್ಗೆ ಅಥವಾ ರಿಲೇಶನ್ಶಿಪ್ಗೆ ನಾನು ಜಸ್ಟಿಸ್ ಕೊಡ್ತೀನಾ, ಮುಂದೆ ಇದನ್ನ ನಡ್ಸ್ಕೊಂಡು ಹೋಗ್ತೀನಾ, ಆ ಥರ ಎಲ್ಲ ನಿಮ್ಮ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಆದರೆ ಆ ವ್ಯಕ್ತಿ ಮೇಲೆ ಲಾಟ್ಸ್ ಆಫ್ ಎಮೋಷನ್ಸ್ ಇದೆ. ಇದೇ ವಿಷಯಕ್ಕೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ, ಯೋಚನೆಗಳಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಇನ್ನೋಸೆನ್ಸ್ ಬರ್ತಾರೆ, ಹಾಗೆ ಸ್ಲೋಯಿಂಗ್ ಡೌನ್, ಮತ್ತೊಂದು ಪೋಸ್ಟ್ಪೋನ್ಮೆಂಟ್. ಇಲ್ಲಿ 2 ಕಾರ್ಡ್ ಇದೆ ಅನಿಸುತ್ತೆ. ಮತ್ತೊಂದು ಮೊರಾಲಿಟಿ, ಫೈಟಿಂಗ್ ಬರ್ತಾರೆ. ದಿ ಮಾಸ್ಟರ್ಸ್ ಏನು ಹೇಳ್ತಾ ಇದ್ದಾರೆ ನಿಮಗೆ? ಯಾರೋ ಒಬ್ರು ಇಲ್ಲಿ ಸೈಲೆಂಟ್ ಆಗಿದ್ದೀರಾ. ಇಲ್ಲೊಂದು ಸ್ಲೋ ಮೂಮೆಂಟ್ ಇದೆ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರು ಮೌನವಾಗಿದ್ದಾರೆ, ಹೌದು. ಹಾಗೆ ಮನಸ್ಸಲ್ಲಿ ಕಾನ್ಫ್ಲಿಕ್ಟ್ಸ್ ಇದೆ, ಯುದ್ಧ ನಡೀತಾ ಇದೆ, ಇಬ್ಬರಲ್ಲೂ ಡಿಸಗ್ರಿಮೆಂಟ್ಸ್ ಇದೆ ಅನ್ನೋದು ಬರ್ತಾ ಇದೆ. ನೀವು ಅವರನ್ನ ಇಷ್ಟಪಟ್ಟಿದ್ದೀರಾ, ಅವರು ಮೌನವಾಗಿದ್ದಾರೆ, ನನ್ನನ್ನು ಫರ್ಗಿವ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಏನೇನು ನಡೆದಿದೆ ನಮ್ಮಿಬ್ಬರ ಮಧ್ಯೆ ಅದನ್ನೆಲ್ಲ ಲೆಟ್ ಗೋ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದರೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ಈ ಎಲ್ಲ ವಿಷಯಗಳಿಗೆ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಆಗಿರಬಹುದು ಅನ್ನೋದು ಬರ್ತಾ ಇದೆ. ಇಲ್ಲಿ ಅವ್ರಿಗೆ ಮನೆಯವ್ರ ಒಪ್ಪಿಗೆ ಸಿಕ್ಕಿಲ್ದಿರಬಹುದು, ಅಥವಾ ಏನೋ ಕನ್ಫ್ಯೂಷನ್ಸ್ ಇದೆ ಮನಸ್ಸಲ್ಲಿ, ಆದ್ರಿಂದ ಅವರು ಮೌನವಾಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನಿದೆ ಕೇಳೋಣ. ಏಂಜಲ್ಸ್ ಏನು ಹೇಳ್ತಾರೆ, ಏನು ಮೆಸೇಜ್ಗಳು ಕೊಡ್ತಾರೆ ನಿಮಗೆ? ಇಲ್ಲೊಂದು ಕೋಡಿಪೆಂಡೆನ್ಸಿ. ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಅನ್ನೋದು ಬರ್ತಾ ಇದೆ. ಅಟ್ರಾಕ್ಷನ್ ಇದೆ ಇಬ್ಬರ ಮಧ್ಯೆ. ವರ್ತ್ ವೇಟಿಂಗ್ ಫಾರ್, ಟ್ರಸ್ಟ್. ಬಾಟಮ್ನಲ್ಲಿ ಏನಿದೆ? ಪೇ ಅಟೆನ್ಷನ್ ಟು ದಿ ರೆಡ್ ಫ್ಲಾಗ್ಸ್, ದಿ ಸೈನ್ಸ್ ಆರ್ ಕಾಷನಿಂಗ್ ಯು ಅನ್ನೋದು ಬರ್ತಾ ಇದೆ. ಇಮೋಷನಲ್ ಆಗಿ ಡಿಪೆಂಡ್ ಆಗಿದ್ದೀರಾ ಒಬ್ರಿಗೊಬ್ರಿಗೆ, ಆದರೆ ಯಾವುದೇ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ, ಏನೋ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ, ಹಾಗೆ ಬ್ಲಾಕೇಜಸ್ ಇದೆ. ಇಲ್ಲಿ ವರ್ತ್ ವೇಟಿಂಗ್ ಫಾರ್, ಡಿವೈನ್ ಟೈಮಿಂಗ್ ಈಸ್ ಎಟ್ ವರ್ಕ್ ಇನ್ ಯುವರ್ ಲವ್ ಲೈಫ್ ಅನ್ನೋದು ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ಆ ಟೈಮ್ ಬರುತ್ತೆ. ನಿಮ್ಮ ಪ್ರೇಯರ್ಸ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಆಗಿರಬಹುದು, ಕೆಲಸ ಮಾಡ್ತಾ ಇದೆ ಅನ್ನೋದು ಬರ್ತಾ ಇದೆ. ಆದ್ರಿಂದ ಇಲ್ಲಿ ಹ್ಯಾವ್ ಫೇತ್ ಅನ್ನೋದಿದೆ. ಆ ಯೂನಿವರ್ಸಲ್ಲಿ ನಂಬಿಕೆ ಇಡಿ, ಒಂದಲ್ಲ ಒಂದಿನ ಎಲ್ಲ ಸರಿಯಾಗುತ್ತೆ. ನಾವೇನೋ ನಿರ್ಧಾರಗಳನ್ನ ತಗೋತೀವಿ, ಆದ್ರೆ ಅದಕ್ಕೆ ಸರಿಯಾದ ಸಮಯನೂ ಬೇಕಲ್ವಾ? ನಿಮ್ಮ ರೆಡ್ ಫ್ಲಾಗ್ಸ್ ಕಡೆ ಗಮನ ಕೊಡಿ. ಏನೇನು ಬ್ಲಾಕೇಜಸ್ ಇದೆ, ಏನೇನು ನೆಗೆಟಿವಿಟೀಸ್ ಇದೆ, ಅದ್ರ ಕಡೆ ಗಮನ ಕೊಡಿ. ಕೆಲವು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಏನೋ ಕಾರಣಕ್ಕೆ ಅವರು ನಿಮ್ಮಿಂದ ಮೌನವಾಗಿದ್ದಾರೆ, ಆದ್ರೆ ಇಲ್ಲಿ ವರ್ತ್ ವೇಟಿಂಗ್ ಫಾರ್ ಅನ್ನೋದಿದೆ. ನೀವು ಆ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ, ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.